ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ಹೇಮಾ ರಮೇಶ್ ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ರೆಡಿಯಾಗಿರೋದು? ನಮ್ಮತ್ತೆ ಮನೆಗೆ. ಅವ್ರ ಅತ್ತೆ ಮನೆಗೆ ಹೋಗೋದಂದ್ರೆ ನನಗಿಂತ ಅವ್ರಿಗೆ ಜಾಸ್ತಿ, ನಮ್ಮಮ್ಮ ಮನೆಗೆ ಹೋಗೋದಕ್ಕೆ ನನಗಿಂತ ಅವ್ರಿಗೆ ಜಾಸ್ತಿ ಖುಷಿ. ಸೊ ಎಲ್ಲರೂ ಗಣೇಶ ಗೌರಿ ಹಬ್ಬಕ್ಕೆ ಪ್ರತಿಯೊಂದು ಹೆಣ್ಮಕ್ಳು ಅಪ್ಪ ಅಮ್ಮ ಮನೆಗೆ ತವ್ರ ಮನೆಗೆ ಬಾಗಿನಕ್ಕೆ ಹೋಗ್ತಾರೆ. ಸೊ ನಾವು ಕೂಡ ಇವತ್ತು ಹೊರಟಿದ್ದೀವಿ. ಇವಾಗ ಜಸ್ಟ್ ಇವತ್ತು ಗುರುವಾರ ಅಲ್ವಾ, ಹೋಗ್ತಾ ರಾಯರನ್ನ ದರ್ಶನ ಮುಗಿಸ್ಕೊಂಡು ಹೋಗೋಣ ಹಂಗೆ. ಆ್ಯಂಡ್ ಎಲ್ಲರೂ ಹಬ್ಬ ಹೇಗೆ ಮಾಡ್ತಾಯಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಹೇಗೆ ಮಾಡ್ತೀವಿ ಹಬ್ಬ, ತುಂಬಾ ಸಿಂಪಲ್ಲಾಗಿ ನಾವು ಹಬ್ಬ ಮಾಡೋದು. ಸೊ ಆ ಹಬ್ಬ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಹಾಕ್ತೀನಿ, ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಓಕೆನಾ, ಇವಾಗ ಹೊರಡೋಣ. ಹೋಗ್ತಾ ಹಾಗೆ ನಿಮಗೆ ವಿಡಿಯೋ ತೋರಿಸ್ತೀನಿ. ಓಕೆನಾ, ಸಿಂಪಲ್ಲಾಗಿ ಹಬ್ಬ ಮಾಡೋದು ನಾವು, ಅಷ್ಟೇನು ಗ್ರ್ಯಾಂಡಾಗಿ. ವರಲಕ್ಷ್ಮಿ ಹಬ್ಬ ನೋಡಿದ್ರಲ್ವ, ಅದು ಸಿಂಪಲ್ಲಾಗಿ, ಅಷ್ಟೇ ಸಿಂಪಲ್ಲಾಗಿ ಗಣೇಶ ಗೌರಿ ಹಬ್ಬನೂ ಕೂಡ ನಾವು ಮಾಡೋದು. ಓಕೆ, ಇವಾಗ ಹೊರಡೋಣ. ಓಕೆನಾ, ಬನ್ನಿ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಹಾಗೆ ಒಂದು 5 ನಿಮಿಷ ಸೈಡ್ಗೆ ಹಾಕಿದ್ವಿ, 1-2 ನಿಮಿಷ ಹೋಗೋಣ ಅಂತೇಳ್ಬಿಟ್ಟು. ಲಗೇಜ್ ಇದ್ದರೆ ಈ ಥರ ಸೈಡ್ಗೆ ಹಾಕ್ತೀವಿ ಅಷ್ಟೇ. ಲಗೇಜ್ ಇಲ್ಲ ಅಂದರೆ ಲಾಸ್ಟ್ ಹೋಗಿ ಮನೆ ಹತ್ರನೇ ಗಾಡಿ ನಿಲ್ಲಿಸೋದು. ಇವಾಗ ಬನಶಂಕರಿಗೆ ಬಂದ್ವಿ. ಇಲ್ಲಿ ಈ ಹೋಟೆಲಲ್ಲಿ ತುಂಬಾ ಇಷ್ಟ ನನಗೆ, ಕಿಚಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಕಿಚಡಿನ ತಿನ್ನೋಣ ಅಂತೇಳ್ಬಿಟ್ಟು ಈ ಹೋಟೆಲ್ಗೆ ಬಂದಿದ್ದೀವಿ. ಇವಾಗ ಆರ್ಡ್ರ್ ಮಾಡ್ತಾಯಿದ್ದೀವಿ. ಅವ್ರು ಬಂದು ವೆಜ್ಜು ಪಲಾವ್ ತೊಗೊಂಡ್ರು, ನಾನು ಬಂದು ಕಿಚಡಿ ತೊಗೊಂಡೆ. ಸೊ ಅದನ್ನು ತಿನ್ಕೊಂಡು ಮನೆ ಹತ್ರ ಬಂದ್ವಿ. ಇವಾಗ ನೋಡಿ, ಏನು ಸೋನಮ್ಮ, ಬುಲೆಟ್ ಗೊತ್ತಾಗೋಯ್ತಾ? ಸೋನಮ್ಮ ಯಾರು ಯಾರು ಬಂದಿರೋದು? ಯಾರು ಯಾರು? ಓ, ಓಡ ಆ ಕಡೆ ಗೇಟ್ ಕಡೆ. ಸೋನಮ್ಮ ಓನ್ ಬಂಗಾರ, ಓನ್ ಬಂಗಾರ. ನಾವು ಬಂದಿದ್ದೀವಿ ಅಂದರೆ ಸಾಕು ಅವಳಿಗೆ ಸಿಕ್ಕಾಪಟ್ಟೆ ಖುಷಿ. ಹಂಗಾಗಿ ಗೇಟ್ ಹತ್ರನೇ ಕಾಯ್ತಾ ಇರ್ತಾಳೆ ನಮ್ಮಮ್ಮ ಗೇಟ್ ತೆಗಿಯೋವರೆಗೂ. ಇವಾಗ ರೂಮ್ ಒಳಗಡೆ ಬಂದು ನೋಡಿ ಮಂಚದ ಮೇಲೆಲ್ಲ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ. ಮೈ ಡಿಯರ್ ಮದರ್, ಏನು ಮಾಡ್ತಾ ಇದ್ದೀರಾ? ಗೈಸ್, ನಮ್ಮ ಮನೇಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ ನಮ್ಮಮ್ಮ? ನೋಡಿ, ಕರಳೆ ಸಾಂಬಾರು. ಕರಳೆ ಗೊತ್ತಾ? ಕರಳೆ ಸಾಂಬಾರು ಪಾತ್ರೆ ನೋಡಿ, ಅಷ್ಟು ದೊಡ್ಡದು. ಬನ್ನಿ ಎಲ್ಲರೂ, ಕರಳೆ ಸಾಂಬಾರು ಎಲ್ಲ ಥರ ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಾಡೋದು ಇವಾಗ ಕರಳೆ ಸಾಂಬಾರು. ಇವಾಗ ನೋಡಿ, ತುಂಬ ಥರ ಸೊಪ್ಪುಗಳು ಕಾಳುಗಳೆಲ್ಲ ಹಾಕಿ ಈ ಸಾಂಬಾರನ್ನ ಮಾಡೋದು. ತುಂಬಾ ಚೆನ್ನಾಗಿತ್ತು ಸಾಂಬಾರು. ನಮ್ಮಮ್ಮ ಟೇಸ್ಟ್ ನೋಡ್ತಾ ಇದ್ದಾರೆ. ಮಾತಾಡ್ತಾರೆ ನಮ್ಮಮ್ಮ. ಇದು ಬಂದು ಶುಕ್ರವಾರ ಬೆಳಗ್ಗೆ ನಾನು ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ, ಚಿಕ್ಕದಾಗಿ. ಗೈಸ್, ಇದು ಶುಕ್ರವಾರ ಮಧ್ಯಾಹ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾರ್ಮಲಾಗಿ ಬಂದು ಊಟ ಎಲ್ಲ ಮಾಡಿ ನೈಟ್ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದೇಳಿ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು. ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಹಾಗೆ ರಮೇಶು ನಾನು ಅಲ್ಲೇ ಸ್ವಲ್ಪ ಇಡ್ಲಿ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ 12 ಗಂಟೆ ಹಂಗೆ ಅಮ್ಮ, ಅಪ್ಪ ಮತ್ತು ರಮೇಶ್ 3 ಜನನೂ ಮಾರ್ಕೆಟ್ಗೆ ಹೋಗಿದ್ದಾರೆ ಐಟಮ್ಸ್ಗಳನ್ನ ತರಕ್ಕೆ. ಇವಾಗ 3 ಗಂಟೆ ಆಗಿದೆ, ಇನ್ನೂ ಬಂದಿಲ್ಲ. ನಾನು ಒಂದ್ಸಲ ನಿದ್ದೆ ಮಾಡಿ ಎದ್ದೇಳ್ಬಿಟ್ಟೆ, ನಾನು ಮತ್ತು ಅವಳು. ನೋಡಿ, ಅವಳು ಇನ್ನೂ ನಿದ್ದೆ ಇವಾಗ ಎದ್ದೇಳ್ತಾ ಇದ್ದಾಳೆ. ನಾನು ಎದ್ದೇಳ್ಬಿಟ್ಟು ಬಂದೆ, ಇವಾಗ ಅವಳು ಎದ್ದೇಳ್ತಾ ಇದ್ದಾಳೆ. ಊಟನೂ ಮಾಡಿಲ್ಲ, ಬೆಳಗ್ಗೆ ಯಾರೂ ಟಿಫನೂ ಮಾಡಿಲ್ಲ. ಯಾಕಂದರೆ ಎಲ್ಲರೂ ಆಚೆ ಹೋಗಿ ತಿನ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ, ಇವಾಗ ಏನಾದರೂ ಕಾಫಿ ಗಿಫಿಗೆ ಇಡಬೇಕು. ಹಾಲಿದ್ದರೆ ಕಾಫಿ, ಹಾಲಿದೆ, ಒಂದು ಕಾಫಿ ಆದರೂ ಕುಡಿಯೋಣ ಗೈಸ್. ಊಟ ಅಂತೂ ಮಾಡಿಲ್ಲ, ಅಡುಗೆ ಮಾಡಬೇಕಾ ಏನೋ ಗೊತ್ತಿಲ್ಲ. ಯಾಕಂದರೆ ನಾವು ಎಲ್ಲರೂ ಅಲ್ಲಿಂದ ಬಂದ ಮೇಲೆ ನಾವು ಊರಿಗೆ ಹೋಗಬೇಕು. ಅಂದರೆ ನಾವು ಊರಲ್ಲಿ ಹಬ್ಬ ಮಾಡ್ತಾ ಇರೋದಲ್ವ, ಸೊ ಊರಿಗೆ ಹೋಗಬೇಕು. ಅವರು ಬಂದಮೇಲೆ ಹೊರಡ್ಬೇಕು ಅಂದ್ಬಿಟ್ಟು ಅಡುಗೆ ಮಾಡಿಲ್ಲ. ರಾತ್ರಿ ಕರಳೆ ಸಾಂಬಾರು ಮಾಡಿದ್ರಮ್ಮ, ಚೆನ್ನಾಗಿತ್ತು. ಬೆಳಗ್ಗೆ ಹೋಟೆಲಲ್ಲಿ ತಿಂದೆ ನಾನು, ಒಂದು ಇಡ್ಲಿ ತಿಂದೆ, ತಟ್ಟೆ ಇಡ್ಲಿ. ಇವಾಗ 3 ಗಂಟೆ ಆಗಿದೆ, ಹೊಟ್ಟೆ ಹಸಿವಾಗ್ತಿದೆ. ಕಾಫಿ ಏನಾದರೂ ಮಾಡ್ಕೊಂಡು ಬರೋಣ. ಮತ್ತು ಲಾಗ್ನ ಪೂರ್ತಿ ನೋಡ್ತಾ ಇರಿ. ಊರಿಗೆ ಹೋಗ್ತೀವಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ, ಇವಾಗ ಕಾಫಿ ಇಟ್ಬಿಡೋಣ ಫಸ್ಟ್. ಗೈಸ್, ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೆ ಅಮ್ಮಗೆ. ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತಂತೆ. ಅದಕ್ಕೆ ಇವಾಗ ರೈಸ್ ಇಟ್ಟಿದ್ದೀನಿ, ಸ್ವಲ್ಪ ರೈಸ್ ಮಾಡ್ಕೊಂಡು ತಿನ್ಬಿಡಿ ಇಬ್ಬರು ಅಂತ ಹೇಳಿದ್ರು ನನಗೂ ಮತ್ತು ಸೋನಾಗೆ ಮೊಸರನ್ನ ತಿಂತಾಳೆ ಅವಳು. ನಂಗೆ ಸ್ವಲ್ಪ ರಸಮ್ ಇದೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಅವ್ರು ಬಂದಿದ ತಕ್ಷಣ ಬಿಡ್ತಾ ಇರೋದೆ ಊರಿಗೆ ಹೋಗೋಕ್ಕೆ ನೈಟ್ ಆಗೇ ಆಗುತ್ತೆ ಕಾಮನ್ನಾಗಿ. ಗೈಸ್, ಫೈನಲಾಗಿ ನಾವು ಊರಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಲ್ವ, ಇದೇ ನಮ್ಮ ಮನೆ. ಇವಾಗ ಎಲ್ಲರೂ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಕ್ಲೀನ್ ಮಾಡಿದ್ದೀವಿ, ಇವಾಗ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀವಿ. ಗೈಸ್, ಫೈನಲಿ ಊರಿಗೆ ಬಂದಿದ್ದೀವಿ. ನೋಡಿ ನಮ್ಮ ಮನೆ. ನಾಳೆ ತೋರಿಸ್ತೀನಿ ಆಯಿತಾ ನಿಮಗೆ ಚೆನ್ನಾಗಿ ಮನೇನ. ಇವಾಗ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಫಸ್ಟೇ ಕ್ಲೀನ್ ಮಾಡಿದ್ದೀವಿ,
ಇವಾಗ ಸ್ವಲ್ಪ ಹಾಗೆ ಇವಾಗ ಬಂದ್ವಲ್ಲ ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಇದು ಮನೆ, ಇದೊಂದು ಚಿಕ್ಕ ರೂಮ್, ಸ್ಟೋರೇಜ್ ರೂಮ್, ಇದು ಬೆಡ್ರೂಮ್, ಇದು ದೇವ್ರ ಮನೆ, ಇದೊಂದು ರೂಮು, ಹಾಗೆ ಇದು ಅಡುಗೆ ಮನೆ. ಹಾಂ ಅಲ್ಲ, ಏನೇನೋ ಇದೆ ಅಂತ ಯಾರ್ಯಾರೋ ಹೇಳ್ತಾ ಇದ್ರಂತೆ. ನಮ್ಮ ಮನೇಲಿ ಏನಿದೆ ಅಂತ ನೋಡಿಬಿಟ್ಟು ಸ್ವಲ್ಪ ಹೇಳಿ, ಕ್ಲಿಯರಾಗಿ ತೋರಿಸಿದ್ದೀನಿ. ಎಂಥ ನಾನ್ ಸೆನ್ಸ್ಗಳು ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅನ್ಎಜುಕೇಟೆಡ್ ಪೀಪಲ್ಸ್ ಮಾತಾಡ್ತಾರೆ. ಡೋಂಟ್ ವರಿ. ಬ್ಲಡಿ ಫೂಲ್ ಬ್ಲಡಿ ರಾಸ್ಕಲ್ಸ್. ಗೈಸ್, ಕೆಲಸ ಎಲ್ಲ ಆಯಿತು. ಇವಾಗ ಊಟ ಮಾಡ್ತಾಯಿದ್ದೀವಿ. ಸಾಂಬಾರನ್ನು ಅಲ್ಲಿಂದನೇ ಮಾಡಿ ತೊಗೊಂಡು ಬಂದಿದ್ದೆ. ಇಲ್ಲಿ ರೈಸ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಹಾಗೆ ಬೇಗ ರಂಗೋಲಿನೂ ಹಾಕಿಬಿಟ್ಟು ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಗೆ ವಿತ್ ಕಲರ್ಸ್ನ ಹಾಕ್ತಾಯಿದ್ದೀವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.